ಡಿವೈನ್ ಗ್ರೇಸ್ ಇಗ್ನೈಟರ್. ಚರ್ಚ್ಗಳಲ್ಲಿ ಗಂಟೆ ಬಾರಿಸುವುದೇಕೆ? ಆತ್ಮೀಯರೇ, ಅನಾದಿ ಕಾಲದಿಂದಲೂ ಬೃಹತ್ ಗೋಪುರವುಳ್ಳ ಚರ್ಚ್ಗಳಲ್ಲಿ ಗಂಟೆಗಳನ್ನು ಅಳವಡಿಸಿರುತ್ತಾರೆ. ಆದರೆ ಈ ಗಂಟೆಗಳನ್ನು ಬಾರಿಸುವ ಉದ್ದೇಶವೇನೆಂದು ನಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಮೊಟ್ಟ ಮೊದಲನೆಯದಾಗಿ ಚರ್ಚ್ ಗಂಟೆಗಳನ್ನು ಪ್ರಾಥಮಿಕವಾಗಿ ಆರಾಧಕರನ್ನು ಸೇವೆಗಳಿಗೆ ಕರೆಯಲು ಬಾರಿಸಲಾಗುತ್ತದೆ. ಅವು ದೇವರ ಉಪಸ್ಥಿತಿ ಮತ್ತು ಪ್ರಾರ್ಥನೆಗೆ ಕರೆಯಾಗಿಯೂ ಕಾರ್ಯನಿರ್ವಹಿಸುತ್ತವೆ ಮತ್ತು ಮದುವೆಗಳು, ಅಂತ್ಯಕ್ರಿಯೆಗಳು ಮತ್ತು ರಚಾ ದಿನಗಳಂತಹ ಮಹತ್ವ ಘಟನೆಗಳನ್ನು ಗುರುತಿಸಲು ಸಹ ಬಳಸಲ್ಪಡುತ್ತವೆ. ಐತಿಹಾಸಿಕವಾಗಿ ಅವುಗಳನ್ನು ಪ್ರಮುಖ ಘಟನೆಗಳನ್ನು ಘೋಷಿಸಲು ಮತ್ತು ಸಮಯವನ್ನು ತಿಳಿಸಲು ಸಹ ಬಳಸಲಾಗುತ್ತಿತ್ತು. ಕ್ರಿಸ್ತಶಕ 400ರಲ್ಲಿ ಇಟಲಿಯ ಧರ್ಮಾಧ್ಯಕ್ಷರಾದ ನೋಲಾದ ಪೌಲಿನಸ್ ಜನರನ್ನು ಬಲಿಪೂಜೆಗೆ ಕರೆಯುವ ಸಲುವಾಗಿ ಅವರು ಚಲಿಸುವ ಮಾರ್ಗದಲ್ಲಿ ಗಂಟೆಯನ್ನು ಬಾರಿಸುತ್ತಾ ಜನರಿಗೆ ಕರೆಯನ್ನು ನೀಡುತ್ತಿದ್ದರು. ಕಾಲ ಕಳೆದಂತೆ ಕ್ರಿಸ್ತಶಕ 604ರಲ್ಲಿ ಪೋಪ್ ಸೆಬಿನಿಯನ್ ಅಧಿಕೃತವಾಗಿ ಚರ್ಚ್ಗಳಲ್ಲಿ ಗಂಟೆಗಳನ್ನು ಬಳಸಲು ನೀಡುತ್ತಾರೆ. ಕ್ರಿಸ್ತಶಕ 7 ಮತ್ತು 8ನೇ ಶತಮಾನದಲ್ಲಿಯೇ ಬೃಹತ್ ಆಕಾರದ ಗಂಟೆಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ. ಪವಿತ್ರ ಬೈಬಲ್ ಗ್ರಂಥದಲ್ಲಿ ಗಂಟೆಗಳ ಉಲ್ಲೇಖವನ್ನು ನಾವು ಕಾಣಬಹುದು. ವಿಮೋಚನಾ ಕಾಂಡ ಅಧ್ಯಾಯ 28 ವಚನ 33ರಿಂದ 35ರಲ್ಲಿ ಸಣ್ಣ ಚಿನ್ನದ ಗಂಟೆಗಳನ್ನು ಪ್ರಧಾನ ಯಾಜಕ ನಿಲುವಂಗಿಯ ಅರಗುಗೆ ಜೋಡಿಸಲಾಗುತ್ತದೆ. ಮಹಾಯಾಜಕನು ಪವಿತ್ರ ಸ್ಥಳವನ್ನು ಪ್ರವೇಶಿಸಿದಾಗ ಮತ್ತು ನಿರ್ಗಮಿಸಿದಾಗ ಈ ಗಂಟೆಗಳು ಕೇಳುತ್ತಿದ್ದವು. ಇದು ಪಾವಿತ್ರತೆಯ ಸಂಕೇತವಾಗಿ ಸೂಚಿಸುತ್ತಿತ್ತು. ಅದೇ ರೀತಿ ಬೈಬಲ್ನಲ್ಲಿ ಗಂಟೆಯ ಬಗ್ಗೆ ನೇರವಾಗಿ ಉಲ್ಲೇಖಿಸದಿದ್ದರೂ ಪಾವಿತ್ರತೆಯ ಸಂಕೇತ ಮತ್ತು ಜನತೆಯ ಕರೆಯಾಗಿ ಗಂಟೆಗಳನ್ನು ಬಳಸಲಾಗುತ್ತದೆ. ಪ್ರಸ್ತುತ ಕಾಲದಲ್ಲಿ ಚರ್ಚ್ ಗಂಟೆಗಳನ್ನು ಅನೇಕ ಕಾರಣಗಳಿಗಾಗಿ ಬಾರಿಸುತ್ತಾರೆ. ಮೊಟ್ಟ ಮೊದಲನೆಯದಾಗಿ ಬಲಿಪೂಜೆಗೆ ಕರೆ ನೀಡಲು. ಚರ್ಚ್ ಗಂಟೆಗಳನ್ನು ಬಾರಿಸಲು ಸಾಮಾನ್ಯ ಕಾರಣವೆಂದರೆ ಬಲಿಪೂಜೆಗೆ ಅಥವಾ ಇತರ ಸೇವೆಗಳ ಆರಂಭವನ್ನು ಸೂಚಿಸುತ್ತದೆ. ಎರಡನೆಯದಾಗಿ ಸ್ಮರಣೆ. ಮದುವೆಗಳು, ಅಂತ್ಯಕ್ರಿಯೆಗಳು ಮತ್ತು ಇತರ ಮಹತ್ವ ಕಾರ್ಯಕ್ರಮಗಳಲ್ಲಿ ಗಂಟೆಗಳನ್ನು ಬಾರಿಸಲಾಗುತ್ತದೆ. ಆ ಸಂದರ್ಭಗಳನ್ನು ಗುರುತಿಸಲು ಮತ್ತು ಸಮುದಾಯವನ್ನು ಒಟ್ಟುಗೂಡಿಸಲು. ಮೂರನೆಯದಾಗಿ ಸಾಂಕೇತಿಕತೆ. ಕೆಲವು ಸಂಪ್ರದಾಯಗಳಲ್ಲಿ ಗಂಟೆ ಬಾರಿಸುವಿಕೆಯು ದುಷ್ಟಶಕ್ತಿಗಳನ್ನು ಓಡಿಸಲು ಅಥವಾ ವಿಶ್ವಾಸವನ್ನು ಭದ್ರಗೊಳಿಸಲು ಎಂದು ನಂಬಲಾಗಿದೆ. ನಾಲ್ಕನೆಯದಾಗಿ ಐತಿಹಾಸಿಕ ಬಳಕೆ. ಗಡಿಯಾರಗಳು ಮತ್ತು ಇತರ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯ ಮೊದಲು ಸಮಯವನ್ನು ಘೋಷಿಸಲು, ಹಾಗೆಯೇ ಪ್ರಮುಖ ಸಮುದಾಯ ಘಟನೆಗಳನ್ನು ಮತ್ತು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲು ಚರ್ಚ್ ಗಂಟೆಗಳನ್ನು ಬಳಸಲಾಗುತ್ತಿತ್ತು. ಎಚ್ಚರಿಕೆ, ಅಪಾಯದ ಸಂದರ್ಭದಲ್ಲಿ ಚರ್ಚ್ ಗಂಟೆಗಳು ನಿರಂತರವಾಗಿ ಬಾರಿಸುತ್ತಿದ್ದರು. ಇದು ಬೆಂಕಿ ಅಥವಾ ಇನ್ನಾವುದೋ ಅಪಾಯದ ಸಂದರ್ಭ ಆಗಿರಬಹುದು. ತೋಳದ ಗುಂಪೊಂದು ಹಳ್ಳಿಯನ್ನು ಸಮೀಪಿಸುತ್ತಿರುವುದು, ಬೇರೆ ರಾಜ್ಯದ ಆಕ್ರಮಣ ಸೂಚಿಸಲು ಬಾರಿಸುತ್ತಿದ್ದರು. ಐದನೆಯದಾಗಿ ಇತರ ಉದ್ದೇಶಗಳು. ಕೆಲವು ಚರ್ಚ್ಗಳಲ್ಲಿ ರಜಾ ದಿನಗಳಂತಹ ವಿಶೇಷ ದಿನಗಳಲ್ಲಿ ಅಥವಾ ಪಟ್ಟಾಭಿಷೇಕವನ್ನು ಘೋಷಿಸಲು ಗಂಟೆಯನ್ನು ಬಾರಿಸುತ್ತಾರೆ. ಜಗದ್ಗುರುಗಳ ಮರಣ ಸಮಯದಲ್ಲಿ, ಧರ್ಮಾಧ್ಯಕ್ಷರು ಚರ್ಚ್ಗೆ ಭೇಟಿ ನೀಡಿದಾಗ, ಮದುವೆಯ ಸಂದರ್ಭದಲ್ಲಿ ಮತ್ತಿತರ ಸಮಯದಲ್ಲಿ ಗಂಟೆ ಬಾರಿಸುತ್ತಿದ್ದರು. ಆರನೆಯದಾಗಿ ಸಮಯ ಎಷ್ಟೆಂದು ಹೇಳಲು. ಗಡಿಯಾರಗಳು ಇಲ್ಲದಿದ್ದಾಗ ನಗರ ಜೀವನವನ್ನು ಹೊಂದಾಣಿಕೆ ಮಾಡಲು ಬಳಸಲಾಗುತ್ತಿತ್ತು. ಉದಾಹರಣೆಗೆ, ಯಾರಿಗಾದರೂ ಬೆಳಗ್ಗೆ 10 ಗಂಟೆಗೆ ಮಾರಾಟ ಮಾಡಲು ಅವಕಾಶ ನೀಡಿದರೆ ಮಾರಾಟ ಯಾವಾಗ ಪ್ರಾರಂಭವಾಗಬಹುದು ಎಂದು ತಿಳಿಯುವುದು ಸಮಸ್ಯೆ ಆಗುತ್ತಿತ್ತು. ಪರಿಹಾರವೆಂದರೆ ಚರ್ಚ್ ಗಂಟೆ 10ಕ್ಕೆ ಬಾರಿಸುತ್ತದೆ. ಸಮಯ ಯಾವಾಗ ಎಂದು ಹೇಳಲು. ಉದಾಹರಣೆಗೆ, ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಸಮಯ. ನಮ್ಮ ಸ್ಥಳೀಯ ಚರ್ಚ್ ಭಾನುವಾರದ ಸೇವೆ ಪ್ರಾರಂಭವಾಗುವ 1 ಗಂಟೆ ಮೊದಲು ಬಾರಿಸುತ್ತದೆ. ನೀವು ಬಟ್ಟೆ ಧರಿಸಿ ಮನೆಯಿಂದ ಹೊರಗೆ ಹೋಗಬೇಕು ಎಂಬುದು ಇದರ ಉದ್ದೇಶ. ಏಕೆಂದರೆ ಮನೆಯಿಂದ ಆ ಕಾಲದಲ್ಲಿ ಕಾಲು ನಡಿಗೆಯಲ್ಲೇ ಪ್ರಯಾಣ ಮಾಡಿ ಹೋಗುತ್ತಿದ್ದರು. ಸುಮಾರು ಅರ್ಧದಿಂದ 1 ತಾಸು ಹಿಡಿಯುತ್ತಿತ್ತು. ಕೊನೆಯದಾಗಿ ಆತ್ಮೀಯರೇ, ಮಧ್ಯಾಹ್ನ 12 ಗಂಟೆಗೆ
ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ಗಂಟೆ ಬಾರಿಸಲು ಕಾರಣವೇನೆಂದರೆ 1456ರಲ್ಲಿ ಬೆಲ್ಗ್ರೇಡ್ ಮುತ್ತಿಗೆಯಲ್ಲಿ ಒಟ್ಟಮಾನ್ ಸಾಮ್ರಾಜ್ಯದ ಮೇಲೆ ಕ್ರಿಶ್ಚಿಯನ್ ಪಡೆಗಳು ಗಳಿಸಿದ ವಿಜಯವನ್ನು ಸ್ಮರಿಸಲು ಪ್ರಪಂಚದ ಅನೇಕ ಭಾಗಗಳಲ್ಲಿ ಚರ್ಚ್ ಗಂಟೆಗಳು ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿ ಮೊಳಗುತ್ತವೆ. ಈ ಸಂಪ್ರದಾಯವು ಪೋಪ್ ಕ್ಯಾಲಿಸ್ಟಸ್ III ಅವರು ಹೊರಡಿಸಿದ ಪೇಪಲ್ ಬುಲ್ನಿಂದ ಹುಟ್ಟಿಕೊಂಡಿತು. ಮುತ್ತಿಗೆ ಹಾಕಿದ ನಗರಕ್ಕಾಗಿ ಪ್ರಾರ್ಥನೆಗೆ ಕರೆಯಾಗಿ ಮಧ್ಯಾಹ್ನ ಗಂಟೆಯನ್ನು ಬಾರಿಸಲು ಆದೇಶಿಸಿದರು. ಆರಂಭದಲ್ಲಿ ಪ್ರಾರ್ಥನೆಗಾಗಿ ಉದ್ದೇಶಿಸಲಾಗಿದ್ದರೂ ಮೊಳಗುವುದು ವಿಜಯದ ಆಚರಣೆಯಾಗಿ ಮಾರ್ಪಟ್ಟಿತು ಮತ್ತು ಈ ಸಂಪ್ರದಾಯವು ಇಂದಿಗೂ ಮುಂದುವರೆದಿದೆ. ಈ ರೀತಿ ಚರ್ಚ್ನ ಗಂಟೆ ಬಾರಿಸುವುದು ಅನಾದಿ ಕಾಲದಿಂದಲೂ ಅದರದೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರ ಪ್ರಾಮುಖ್ಯತೆಯನ್ನು ಇನ್ನೂ ಹೆಚ್ಚಾಗಿ ಅರಿತು ಬಾಳೋಣ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.